ಕಾಳಿಯಮ್ಮ ಆ ಒಂದು ಸ್ಪರ್ಧೆಯಲ್ಲಿ ಸೋತ್ ಹೋಗ್ತಾಳೆ. ಆಗ ನಮ್ಮ ನಟರಾಜ ಹೇಳ್ತಾನೆ, ಹೋಗು ಆ ಊರಿಂದ ಆಚೆ ಹೋಗಿ ನಿಲ್ಲು ಅಂತ ಹೇಳ್ತಾನೆ. ಆವಾಗ ಅವ್ನ್ ಏನ್ ಪರಿಹಾರ ನೀಡ್ತಾನೆ ಅಂತ ಹೇಳ್ತೀನಿ ಅಂದ್ರೆ, ಅವಳು ಕ್ಷಮಾಪಣೆಯನ್ನು ಕೇಳ್ಕೊಂತಾಳೆ. ನಾನು ಹೀಗೆ ಕಳಿಸ್ಬಿಡ್ಬೇಡಿ, ಯಾಕೆಂದ್ರೆ ಕೈಲಾಸದಲ್ಲಿ ಇರತಕ್ಕಂಥ ನೀನೇ ಪತಿ ಪರಮೇಶ್ವರ ಅಂತ ನಾನು ಕೂತ್ಕೊಂಡಿದ್ದೀನಿ, ಆದರೂ ಸಹ ದೂರ ಕಳಿಸ್ಬಿಟ್ರೆ ಹೇಗೆ ಅಂತ. ಖಂಡಿತ ನಿನಗೆ ಊರೊಳಗೆ ಸ್ವಾಗತ ಯಾವತ್ತು ಮಾಡ್ತೀನಿ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ತನ್ನ ಕಷ್ಟವನ್ನ ಪಡೆದಿರ್ತಾನೆ. ನೀನು ನನ್ನ ಹತ್ರ ಸೋತೋಗಿದ್ಯಾ, ಆದ್ರೆ ಜೀವನದಲ್ಲಿ ಯಾರು ಸೋತೋಗಿರ್ತಾರೆ ಅವರನ್ನ ನೀನ್ ಗೆಲ್ಸು, ಆಗ ನಾನು ನಿನ್ನನ್ನು ಸ್ವೀಕರಿಸ್ತೀನಿ. ಅಂದರೆ ಆ ಅಹಂಭಾವ ಅಟ್ಟಹಾಸದಿಂದ ಮೆರೆದಿರ್ತಕ್ಕಂಥ ನಿನ್ನದು ನಾನು ನಾನು ಯಾವತ್ತೂ ಅನ್ನೋತಕ್ಕಂಥ ಒಂದು ಅಹಂಭಾವವನ್ನು ನೀನು ಬಿಟ್ಬಿಡ್ಬೇಕು. ಆವತ್ತಿನ ದಿವಸ ಒಳಗೆ ಕರೆಸ್ತೀನಿ ಅಂತ. ಬಹಳ ಸಂತೋಷ ಅಂತ ಹೇಳಿ ಅವಳು ಕ್ಷಮಾಲೋಚನೆ ಬೇಡಿ ದೂರದಲ್ಲಿ ಹೋಗ್ತಾಳೆ. ಇವತ್ತಿಗೂ ನೀವು ಅಲ್ಲಿ ತಿಲ್ಲೈಕಾಳಿಯಮ್ಮ ನೋಡ್ಬೋದು, ಬೇಜಾರಾಗಿ ತಲೆ ಕೆಳಗೆ ಹಾಕೊಂಡು ತ್ರಿಶೂಲವನ್ನು ಹೀಗಿಟ್ಕೊಂಡು, ಆ ಕಡೆ ಮಹಿಷಾಸುರನೂ ಇಲ್ಲ, ಈ ಕಡೆ ಯಾವ ಕಾಲಕ್ಕೂ ಇಲ್ಲ, ಸಿಂಹ ಕೂಡ ತಲೆ ಬಗ್ಸಿ ಕೂತ್ಕೊಂಡಿದೆ. ಅವಳು ಬೇಜಾರಲ್ಲಿ ಕೂತಿರ್ತಾಳೆ. ಇವಳಿಗೆ ಹೋಗಿ ಯಾರು ಎಣ್ಣೆ ತೈಲಭ್ಯಂಜನವನ್ನು ಮಾಡಿಸಿ ಅರ್ಶಿನ ಕುಂಕುಮ, ಅಂದ್ರೆ ನಿಮ್ಮ ಒಂದು ಕುಟುಂಬಕ್ಕೆ 1 kg ಅರ್ಶಿನ 1 kg ಕುಂಕುಮನ್ನ ಯಾರು ಆ ದೇವಿಗೆ ಅಭಿಷೇಕ ಮಾಡಿಸಿ ಕುಂಕುಮನ್ನ ಮತ್ತೆ ತಿರುಗಿ ವಾಪಸ್ ಕೊಡ್ತಾರೆ ಒಂದಷ್ಟು ಪ್ಯಾಕೆಟ್ ಅಲ್ಲಿ ತಂದು, ದಿನನಿತ್ಯದಲ್ಲಿ ಆಹಾರವನ್ನ ನೀವು ಅಡಿಗೆ ಮಾಡಿದಾಗ ಒಂದು ಚಿಟಿಕೆ ದೇಹಕ್ಕೆ ಪರಿಪೂರ್ವಕವಾಗಿ ಹಣೆಗೆ ರಾತ್ರಿ ಇಟ್ಕೊಂಡು ಮಲ್ಕೊಳ್ಳೋದು, ಒಂದು ಚಿಕ್ಕ ಪಟ್ಟಣ ಕಟ್ಕೊಂಡು ತಲೆ ದಿಂಬ ಕೆಳಗೆ ಇಟ್ಕೊಂಡ್ರೆ ದುಸ್ವಪ್ನಂ ತಶ್ಚ ನಶ್ಯತಿ, ಯಾವ ಕಾಲಕ್ಕೂ ದುಸ್ವಪ್ನಗಳು ಬರಲ್ಲ, ಶತ್ರು ಧ್ವಂಸವಾಗುತ್ತೆ. ಯಾವತ್ತೂ ಒಂದು ಪ್ಯಾಕೆಟ್ ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಟ್ಕೊಂಡು ಇಟ್ಕೊಳ್ಳೋದು, ಎಲ್ಲೇ ಹೋದ್ರು ರಕ್ಷಾಂ ರಕ್ಷಕೇ ದೇವಿ ಅಂತ ಹಣೆ ಇಟ್ಕೊಂಡು ಹೋಗೋದು. ಯಜಸ್ಸು ಕೀರ್ತಿ ಸರ್ವದಾ ನಿಮ್ಮದು, ಸರ್ವದಾ ವಿಜಯೀ ಭವೇತ್ ಅಂತ ಒಂದು ವಿಜಯೀ ಭವೇತ್ ಆಗಿರ್ತಕ್ಕಂಥ ಜಗನ್ಮಾತೆ ಸ್ಮರಣೆಯಲ್ಲಿ ನಾವನಾಗ ಸಮೇತವಾಗಿ ಅವಳು ಕೂತಾಳೆ. ಬ್ರಾಹ್ಮಿ ಸ್ವರೂಪದಲ್ಲಿ ಬ್ರಹ್ಮನಾಯಕಿಯಾಗಿ ಕೂತಾಳೆ. ನೀವು ಅಲ್ಲಿ ಒಳಗೆ ಹೋಗಿ ನೋಡ್ತಕ್ಕಂಥ ವಿಚಾರ ಇವತ್ತಿಗೂ ದರ್ಪಣದಲ್ಲಿ ತೋರಿಸ್ತಾಳೆ. ಅವಳಿಗೆ 4 ಮುಖ, ಅಂದ್ರೆ ಒಳಭಾಗದಲ್ಲಿ ದೇವಿ ನಿಮಗೆ ಒಳಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ಬ್ರಹ್ಮಿಯಾಗಿ ಕೂತಾಳೆ, ಹೊರಭಾಗದಲ್ಲಿ ದೇವಿ ತಿಲ್ಲೈಕಾಳಿಯಮ್ಮಗೆ ತಲೆ ಬಗ್ಸ್ಕೊಂತಾಳೆ. ಈ ಬ್ರಾಹ್ಮಿ ಸ್ವರೂಪದಲ್ಲಿ ನೀವು ಜಗನ್ಮಾತೆನ ಇಡೀ ಜಗತ್ತಲ್ಲಿ ನೋಡಕ್ ಸಾಧ್ಯವಿಲ್ಲ. ಇಲ್ಲಿ ಕರಡಿಲಿ ನೋಡಬಹುದು. ಏನು ಅಂದ್ರೆ ಒಂದು ಕಿವಿಚ ಹಾಕಿರ್ತಾರೆ, ಈ ಕಡೆ ಒಂದು ಕವಚ ಹಾಕಿರ್ತಾರೆ, ಇದೆರಡು ಹಿಂಗೆ ತೆಗೆದು ನೋಡಿದ್ರೆ ಈ ಒಂದು ಮುಖ ಕಾಣುತ್ತೆ, ಮುಂಭಾಗದಲ್ಲಿ ಒಂದು ಮುಖ, ಕರ್ಣಿಯಲ್ಲಿ ಮತ್ತೊಂದು ಮುಖ. ಅಂದ್ರೆ ಬ್ರಹ್ಮ ತೇಜಸ್ಸು ಹೊರದಿರ್ತಕ್ಕಂಥ ಬ್ರಹ್ಮರೂಪಿಯಾಗಿರ್ತಕ್ಕಂಥ ಬ್ರಾಹ್ಮಿ ದೇವಿಯನ್ನ ಅಲ್ಲೇ ದರ್ಶನ ಮಾಡಬಹುದು. ಇಂಥ ಒಂದು ಕ್ಷೇತ್ರ ಮಹಿಮೆ ಇವತ್ತಿಗೂ ನಾ ಭೂತೋ ನ ಭವಿಷ್ಯತಿ. ಯಾವತ್ತಿಗೂ ಈ ತ್ರಿಶೂಲದಲ್ಲಿ ತಿಲ್ಲೈಕಾಳಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಿರೋ 3 ನಿಂಬೆಹಣ್ಣು ಹೊರಗಡೆ ಕೊಂಡ್ಕೊಳ್ಳಿ. ಮಧ್ಯದಲ್ಲಿ ಆದಿ ಮಧ್ಯ ಅಂತ್ಯ ಅಂತ ಆ ನಿಂಬೆಹಣ್ಣನ್ನ ಮೇಲ್ಭಾಗದಲ್ಲಿ ಯಾರನ್ನಾದ್ರೂ ನೆನ್ಸ್ಕೊಳ್ಳಿ, ನಿಮ್ಮ ಶತ್ರುಗಳನ್ನ ಮೇಲ್ಗಡೆ ಚುಚ್ಚಿ, ಈ ಕಡೆ ಭಾಗದಲ್ಲಿ ನಿಮ್ಮ ಕುಟುಂಬ ರಕ್ಷಣೆ ಮಾಡೋಕ್ಕೆ ಚುಚ್ಚಿ, ಯಾವ ಕಾಲಕ್ಕೂ ಸಂಕಟಗಳ ಬರದೆ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಈ ಕಡೆ ಒಂದು ಚುಚ್ಚಿ. ಈ 3 ನಿಂಬೆಹಣ್ಣುಗಳನ್ನು ನೀವು ಅಲ್ಲಿ ಚುಚ್ಚಿ ನಮಸ್ಕಾರ ಮಾಡ್ಕೊಂಡ್ ಬಂದಾಗ ಒಳಭಾಗದಲ್ಲಿ ಬರಬೇಕಾದ್ರೆ ದೇವಿಗೆ ನಿಂಬೆಹಣ್ಣು ಮತ್ತೊಂದು ಕೊಡ್ತಾರೆ. ಅದನ್ನು ತಂದು ಕ್ಯಾಶ್ ಬಾಕ್ಸಲ್ಲಿ ಒಣಗಿದ್ರೂ ಪರವಾಗಿಲ್ಲ, ಕ್ಯಾಶ್ ಬಾಕ್ಸಲ್ಲಿ ತಂದು ಇಟ್ಕೊಂಡು 16 ದಿವಸದ ನಂತರ ನೀರಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ವಿಚಾರ. ಯಾವುದಕ್ಕೆ? ನೀರಲ್ಲಿ ವಿಸರ್ಜನೆ. ಇಷ್ಟನ್ನ ಮಾಡಿದ್ರೆ ನಟರಾಜನ ಪ್ರಯೋಗವಾಯಿತು. ಶನೇಶ್ವರನ ಧರ್ಮಯಾತ್ರೆಯನ್ನ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಶಿವನ ದರ್ಶನ ಮಾಡಿ ನೀವು ಯಾತ್ರೆಯನ್ನು ಮುಂದುವರಿಸಬೇಕು. ಇದಕ್ಕೆ ಪರಿವರ್ತನೆ ಮಾಡಿಕೊಂಡು ಚಂದ್ರಕ್ಷೇತ್ರಕ್ಕೆ ಹೋಗಲೇಬೇಕು. ಆ ಚಂದ್ರಕ್ಷೇತ್ರ ಯಾವುದು ಎತ್ತ ಅಂತ ತಿಳಿಸ್ತೀನಿ. ಆ ಒಂದು ಚಂದ್ರಕ್ಷೇತ್ರದ ಮಹಿಮೆ ಏನು ಅಂತ ತಿಳಿಸ್ತೀನಿ. ಇಲ್ಲಿ ನೀವು ಹೋಗದೆ ವಾಪಸ್ ಬರೋ ಹಾಗಿಲ್ಲ. ಅಂದ್ರೆ ಶನಿಯ ಯಾತ್ರೆ ತಿರುನಲ್ಲಾರ್ಗೆ ಯಾರು ಹೋಗ್ತಾರೆ ಅವರು ಈ ಯಾತ್ರೆಯನ್ನ ಎರಡೂ ಪೂರ್ತಿಯಾಗಿ ಹೀಗೆ ಮುಗಿಸ್ಕೊಂಡ್ ಬರಬೇಕು ಅನ್ನೋದು ಕ್ರಮ ಇದೆ. ಈ ಕ್ರಮದಲ್ಲೇ ಬರಬೇಕು. ಸುಮ್ಮನೆ ನಾನು ಹೋಗಿ ಬಂದೆ ತಿರುನಲ್ಲಾರು ಅಂದ್ರೆ ಪ್ರಯೋಜನ ಇಲ್ಲ. ಹೋಗಿ ಬಂದಾಗ ಆ ಚಂದ್ರಕ್ಷೇತ್ರಕ್ಕೆ ಹೋಗಬೇಕು. ಆ ಚಂದ್ರಕ್ಷೇತ್ರದ ನಂತರ 48 ದಿವಸದ ಒಳಗೆ ಅವಧಿಯಲ್ಲಿ ನೀವು ಶನಿ ಶಿಂಗನಾಪುರಕ್ಕೆ ಹೋಗಿರ್ಬೇಕು. ಅಲ್ಲಿ ಪ್ರಯೋಗ ಏನು ಎತ್ತ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ದೂರ್ವ ಮನೋ ಅನುಕೂಲ ಅಂದ್ರೇನು, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡ್ತಕ್ಕಂಥ ದೂರ್ವ ಗಣೇಶನಿಗೆ ಕೊಟ್ಟಿರ್ಬೇಕಾದ್ರೆ ನಮಗೆ ಕೊಡದೇ ಇರುತ್ತ. ಅದಕ್ಕೆ ನೀವು ಗಣೇಶನಿಗೆ ಇವತ್ತು ಸಾಯಂಕಾಲ ಏನ್ ಮಾಡಬೇಕು? ಗಂಡ ಹೆಂಡತಿ ಸಮೇತ ಇವತ್ತೇ ಪ್ರಾರಂಭಿಸಬೇಕು. ಆ 21x21 ಎಲ್ಲಾ ದೇವಸ್ಥಾನಗಳಿಗೆ ಯಾವುದೇ ಕಾಲಕ್ಕೂ ಗಣಪತಿ ಎಲ್ಲಿದ್ದಾನೆ, ನೀವು ವಿಶೇಷವಾಗಿರೋ ಗಣಪತಿಗೆ ಹೋಗಬೇಡಿ. ಒಬ್ಬನೇ ಇರ್ತಾನೆ. ಯಾವ ದೇವಸ್ಥಾನದಲ್ಲಿ ಯಾರೋ ಅರ್ಚಕರು ಬರೋದೇ ಇಲ್ಲ, ಸಣ್ಣದಾಗಿರುತ್ತೆ, ಪುಟ್ಟುಗುಡಿ ಇರುತ್ತೆ. ಅಂಥ ಗಣಪತಿ ಆದರೂ ಸರಿ ಹೋಗಿ ಅವನಿಗೆ ದೂರ್ವ ಹಾಕಿ. ಅಲ್ಲಿರೋ ಸಾನ್ನಿಧ್ಯ ನಿಮಗೆ ಬರಲಿಲ್ಲ, ನನ್ನ ಪರಿಪೂರ್ಣವಾದ ವಿದ್ಯಾದಾನ. ಅದಕ್ಕೋಸ್ಕರ ಅಂಥ ಒಂದು ಖಂಡಿತವಾಗಿರ್ತಕ್ಕಂಥ ಲೋಕೋಪಯೋಗವಾಗಿರ್ತಕ್ಕಂಥ ನೀವು ಇವತ್ತು ದೂರ್ವಾಷ್ಟಮಿ ದಿವಸ ಎಲ್ಲಾ ದೇವತೆಗಳು ರಾಹುಕಾಲದಲ್ಲಿ ಪ್ರವೇಶವಾಗ್ತಾರೆ, ಭೂಸ್ಪರ್ಶವಾಗ್ತಾರೆ. ಧನವಂತರಿ ಅಂದ್ರೆ ಸಾಕ್ಷಾತ್ ಭಗವಂತ ಅನ್ಕೊಂಡಿರ್ತಾರೆ. ಹೋಗಿರೋ ಪ್ರಾಣ ರಕ್ಷಣೆ ಮಾಡ್ತಾನೆ ಅಂತಾರೆ. ಅಂಥವನಿಗೆ ಕಾಲಿಗೆ ಬೀಳ್ತಾರೆ. ಅಂಥ ಒಂದು ಅವಕಾಶವನ್ನ ನೀನು ಭಗವಂತನ ಸಾನ್ನಿಧ್ಯಲ್ಲೇ ಇರ್ತಕ್ಕಂಥ ಧನವಂತರಿ ಸ್ವರೂಪ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಅಂಥ ಒಂದು ಅವಕಾಶವನ್ನು ಕಳ್ಕೊಳ್ದೆ ಛೀ ಅನ್ಸ್ಕೋಬೇಡ. ಅಂಥ ಒಂದು ಪರಿವರ್ತನೆ ನೀವು ಮಾಡ್ಕೊಳ್ಳಿ. ಜೀವನದಲ್ಲಿ ಒಳ್ಳೆಯವರಾಗಿ ಇನ್ಮೇಲಾದ್ರೂ ಪ್ರತಿದಿನ ರಾತ್ರಿ ಜೊತೆಯಲ್ಲಿ ನೀವು ಕುಟುಂಬದ ಜೊತೆ ಇದ್ರೂ ಸಹ
ರಾತ್ರಿ ಯಾರಾದ್ರೂ ಕಷ್ಟ ಬಂದ್ರೆ ಎದ್ದು ಹೋಗಿ ಅವರಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬನ್ನಿ, ಮಲ್ಕೊಂಡು ಬೆಳಗ್ಗೆ ನೋಡೋಣ ಅನ್ನೋಷ್ಟೇ ಆ ಪೇಷಂಟ್ ಪಾಪ ಇಲ್ದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಸೇವೆ ಜನಾರ್ದನ ಸೇವೆ ಅಂತ ಅನ್ಕೊಂಡು ಮಾಡಿ, ಆ ಜನಾರ್ದನ ನಿಮ್ಮನ್ನು ಯಾವತ್ತೂ ಕಾಪಾಡ್ತಾನೆ ಅಂತ ಈ ಮುಖಾಂತರ ಹೇಳ್ತಾ, ನಾವು ಇವತ್ತಿನ ದಿವಸಕ್ಕೆ ಮಂಗಳವನ್ನು ಹಾಡಬೇಕು ಅಂತ ಒಂದು ಮಂಗಳಕರವಾಗಿರ್ತಕ್ಕಂಥ ದಿನ. ನಿಮ್ಗೆಲ್ಲರಿಗೂ ಸುಮಂಗಳಿಯರ ಪ್ರಾರ್ಥನೆ ಮಾಡ್ತಕ್ಕಂಥ ವೈದವ್ಯ ಜೀವನವೆಲ್ಲ ಸುಖ ಜೀವನವಾಗಲಿ. ಜೀವನ ಇಡೀ ಎಲ್ಲ ಹೆಂಗಸರಿಗೆ ಗಂಡಸರ ಆ ಸೌಭಾಗ್ಯ ಸಿಗಲಿ, ದೀರ್ಘ ಸೌಮಂಗ್ಲಿ ಅಂತಕ್ಕಂಥದ್ದು ಹೆಂಗಸರ ಮನೋಭಾವನೆ ಅದು ಕೂಡ ಸಿಗಲಿ. ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ, ಹೆಂಗಸರಿಗಾಗಲಿ ಗಂಡಸರಿಗಾಗಲಿ. ಆ ಭಗವಂತ ದೂರ್ವ ಗಣಪತಿ ಇವತ್ತು ದುರ್ವಾಷ್ಟಮಿಗೆ ಎಲ್ಲರಿಗೂ ಒಳ್ಳೆತನ ಮಾಡಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ. ಗುರುಜಿ, ಶನೈಶ್ಚರನ ಒಂದು ಯಾತ್ರೆ ಪ್ರಾರಂಭವಾಗಿದೆ. ಈಗ ತಿಲ್ಲೈಕಾಳಿಯಮ್ಮನವರೆಗೂ ತಲುಪಿದ್ದೀವಿ. ನಾಳೆ ಯಾವ್ದು ಚಂದ್ರಕ್ಷೇತ್ರ ಅಂತ ಹೇಳ್ತೀನಿ ಅಂತ ಕೂಡ ಹೇಳಿದ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಇನ್ನಷ್ಟು ಮಾಹಿತಿಗಾಗಿ ಏನ್ ಮಾಡ್ಬೇಕು, ನಾಳೆವರೆಗೂ ನೀವು ಕಾಯ್ಲೇಬೇಕು ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.